ಯವ್ವಾ ಯವ್ವಾ ಯವ್ವಾ. ಇದೆ ಕುಸು, ಕಾಲೇಜ್ ಗೊತ್ತಾಗಿಲ್ವಾ? ಕಾಲೇಜ್ ಹೋಗಲ್ವಾ? ಇನ್ ಮುಂದೆ ನಾ ಕಾಲೇಜ್ ಹೋಗೋದಿಲ್ಲ, ನಂಗೆ ಓದಕ್ಕೆ ಇಷ್ಟ ಇಲ್ಲ ಅಷ್ಟೇ. ಅದಕ್ಕೆ ಕುಸು ಹಂಗಂದೆ, ಕಾಲೇಜ್ಗೆ ಹೋಗಲ್ಲ ಅಂತ ಹಂಗನ್ಬೇಡಕ ತಾಯಿ. ಕಲ್ಲನ್ನ ಕೂಲಿನ ಮಾಡಿ ಓದಿಸ್ತೀನಿ, ಚೆನ್ನಾಗಿ ಓದ್ಕೋ. ನಮ್ ಕಷ್ಟ ನಿಮಗ್ ಬರೋದ್ ಬೇಡಕ ತಾಯಿ. ಮಾತತ್ರ ನಮ್ ಕಷ್ಟ ನಿಮಗ್ ಬೇಡ, ನಮ್ ಕಷ್ಟ ನಿಮಗ್ ಬೇಡ ಅಂತಿಲ್ಲ. ಅದೇನ್ ಕಷ್ಟ ಪಟ್ಬಿಟ್ಟಿದೆ ನೀನು? ದಿನ ನೋಡ್ದಂದೇನಿಲ್ಲ, ಚೆನ್ನಾಗಿದೆಯಲ್ಲ. ಕುಸು ಕೊಡೋದ್ 3 ಕಾಸ್ಕ ಬಿಸ್ಲು ಬೆಂಕಿ ಮಳ ಅಂದೇನೆ ಗೇಯ್ತೀವಿ. ನೋಡು ನಮ್ ಕೈಯ ಹೆಂಗ್ ಬಿರ್ಕೊಂಡಿದಾವ್ ನೋಡು ಕಾಲ. ಈ ಕಷ್ಟ ನಿಂಗ್ ಬೇಕವ ಬೇಡಕವ, ಚೆನ್ನಾಗಿ ಓದ್ಕೋ. ಏನ್ ಯಾರು ಪಡ್ದಿರ ಕಷ್ಟ ಪಡ್ತಿದ್ಯಲ್ವಾ ನೀನು? ನೀನ್ ಏನೇ ಹೇಳಿದ್ರು ನನ್ಗೆ ಓದಕ್ ಇಷ್ಟ ಇಲ್ಲ ಅಷ್ಟೇ. ನಾನು ಓದೋದು ಇಲ್ಲ, ಕಾಲೇಜ್ಗೆ ಹೋಗಲ್ಲ. ಅರ್ಥ ಆಯ್ತಾ? ನಡಿ, ನಾಳೆಯಿಂದ ನಾನು ಬರ್ತೀನಿ ಕೆಲ್ಸಕ್ಕೆ. ಏನವ ನನ್ ಜೊತೆ ಕೂಲಿ ಮಾಡಕ್ ಬಂದೆಯ? ಬಡ್ದು ಬಡ್ದು ಬುದ್ಧಿ ಹೇಳಕ ನೀ ಚಿಕ್ಕ ಕೂಸು ಅಲ್ಲ. ಉಪ್ತಿಂದವ ನೀರ್ ಕುಡಿತಾನ ಅಂತ ಅಂತಾರಲ್ಲ, ಹಂಗ ನಿನ್ನ ಮನೇಲಿ ಬರ್ದಂಗ ಆಯ್ತಾ? ನಾ ಏನ್ ಮಾಡಕದ್ದು? ಬಾ ತಾಗಿ. ನೀನು ಕಾಲೇಜ್ ಕೋಟಕ ಹೋಯ್ತಿದೆ ಅಲ್ಲ, ಹಂಗಕವ ಇದು ನಮ್ಗ. ಇತ್ತಕ ಏನ್ ಮಾಡ್ದವ? ಬಾ ಅಲ್ಲಿ ಹೇಳ್ಕೊಡ್ತೀನಿ. ಇದೇನ ರಜಕ, ಇದೇನು ಹೆಂಗ್ ಕರ್ಕ ಬಂದಿದೆ ಕೆಲ್ಸದಿಂದ? ಅವಳು ನನ್ ಮಗಳಲ್ವಪ್ಪ. ನಿನ್ ಮಗ ಮತ್ತೆ ಕಾಲೇಜ್ ಹೋಗ್ತಾಳೆ ಹಂಗ ಹಿಂಗ ಅಂತಿದ್ದೇನವ? ಅದೇನು ಕಾಲೇಜ್ಗೆ ಹೋಗಲ್ವಂತ, ನಿನ್ ಜೊತೆಲ್ಲ ಬಂದು ಕೆಲಸ ಮಾಡ್ತೀನಿ ಕವ ಅಂದ. ಹಂಗನ್ಲಲ್ಲ ಅದಕ್ಕೆ ಕರ್ಕ ಬಂದಿ. ಈಗಲೇ ಅರ್ಧ ಗಂಟೆ ಒತ್ತಾಗ ಬಂದಿದ್ದಾರೆ, ಬಿರ್ಬಿರ್ ಕೆಲಸ ಇಡ್ರಿ ಆಯ್ತು. ಬಾ ಪಟ್ನ. ಹೇಯ್ ಚಪ್ಲಿ ಬಿಟ್ಟಿಟ್ ಬರಕ್ ಮಾಡತ್ತೆ. ಚಪ್ಲಿ ಯಾಕ ಕಳಕಿತ್ತಾರ? ಚಪ್ಲಿ ಬಿಟ್ಟಿಟ್ ಬರಕು ಬಂದ ಮುಂಬಿಟ್ಕೊಳಿನ ನೋಡು. ಇದು ಕಳ, ಇದು ಉಳ್ಳಿ ಗಿಡ, ಇದನ್ನ ಕಿತ್ಬಿಟ್ಟ ಉಗಿತಾರ. ಈ ಕಳನ ಹಿಂಗ್ ಕಿತ್ಕೊಂಡ್ ಬಾ ಕಿಲೋ ಪಟ್ನ. ನನ್ನ ಹೆಣ್ಣು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಸೇರ್ಕತ್ತ. ನಾನು ನೆಮ್ಮದಿಯಾಗಿರೋ ಅನ್ಕೊಂಡಿದ್ದೆ. ನಮ್ಮ ಅಜ್ಜಿನೂ ಕಳಕಂಬನೆಲ್ಲ ಗೇಕಂಡ್ ಸತ್ತ, ನಮ್ಮ ಅವ್ವನು ಕಳಕಂಬಲಲ್ಲೇ ಸತ್ತ. ನಾನು ಅದೇ ನಿನ್ನೆಲ್ಲ ಅದೇ ಬರ್ತದ. ನಾ ಏನ್ ಮಾಡಕದ್ದು? ನಮ್ಮ ಮನೆ ಬರೇನೆ ಇಷ್ಟ ಆಯ್ತಾನ. ಬಿರ್ಬಿಟ್ಟು ವಾರ್ಕಪ್ಪ. ಏನವ ಬಿಸ್ಲವ ಇಲ್ಲೇನ ಬಿಸ್ಲಲ್ದನ ಸಾವುಕಾರ್ಗೆ ಹೇಳ್ಬಿಟ್ಟು ಪೆಂಡಲ್ ಹಾಕಿಸ್ಕೊಡ್ತೀನಿ ಸುಮ್ಮನೆ. ಹೊಸಿ ನೀರ್ ಕೊಡವ ಕುಡಿಯಕ. ನೀರ ಅಲ್ಲಿ ತೇವ್ರ ಮೇಲೆ ಮಡಗಿದಾರ, ಎತ್ಕ ಕುಡಿಯಾಗು. ಕಡ ಹೊರದ್ ಬಿಟ್ಬಿಟ್ಟು ನಿಂಗೆ ನೀರ್ ಕೊಡ್ತಾ ಕುತ್ಕೊಳ್ಳ. ಇದೇ ನೀರ್ ಬಾಟ್ಲು ನೀರ ಕುಡಿಯೋದು? ನಿಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಅದಂತದ ಫಿಲ್ಟರ್ ನೀರ್ ಬತ್ತಲ್ಲ, ಅದು ತರ್ಸ್ಕೊಂಡು ನಾಳೆ ಏನ್ ಕುಡೆ. ಈಗ ಅದನ್ನೇ ಕುಡ್ಕ ಬಾ. 20 ವರ್ಷದಿಂದ ಅದನ್ನೇ ಕುಡ್ಕೊಂಡ್ ಸಾಯ್ತಿರೋದ ಕಣ್ ನಾವು. ಬಂದು ಪಟ್ನ ಕಾಳ ಕೇಳ ಬಾ, ಬಂದು ಉಕ್ತಾನೋ ಅಲ್ತವ. ಹಸಿವಿನಲ್ಲೂ ಹಬ್ಬಾನೇ, ದಿನವು ನಿತ್ಯವುಗಾದಿನೇ, ನನ್ನ ನಿನ್ನ ಪಾಲಿಗೆ. ಹೊಟ್ಟೆ ಎಲ್ಲ ಹಸಿತದಕವ, ಊಟ ಎಸತ್ತು ಕೊಟ್ಟದವ. ಊಟನ ಏನೋ ನೀನು ಕಾಲೇಜಲ್ಲಿ ಬಿಂಡಕ್ಕೆ ಬಾಕ್ಸ್ ತಕೊಂಡ್ ತಿನ್ಕತ್ತಿದಲ್ಲ, ಹಂಗ ಅನ್ಕೊಂಡಿದೆ. ಊಟನೂ ಇಲ್ಲ ಪಾಠನೂ ಇಲ್ಲ. ಎಷ್ಟೊತ್ಕೋ ಟೀ ನೀರ್ ತಗೋಬತ್ತಾರ, ಟೀ ನೀರ್ನು ಕಾಳಪುರಿನೋ ಅದ್ ತಿನ್ಕೊಂಡು ಹೋಗ್ಬೇಕು. ಅದೇನೋ ಹೇಳ್ತಿದ್ದಲ್ಲ ನಿಂಗೇನು ಕಷ್ಟ ಅಂತ ನೋಡವ ನನ್ ಸುಖನ. ಬಿರ್ಬಿರ್ ನಾ ಮುಂಬತ್ಕ ಬಾ. ಓದ್ಕೊಂಡು ರಾಣಿ ಹಂಗಿರು ಅಂತಂದ್ರ ಗೇದೆ ಸಾಯ್ತೀನಿ ಅಂದ್ರೆ ನಿನ್ನ ಏನ್ ಮಾಡಕದ್ದು? ನೀನ್ ನಡೆ ಬರ ಮಾಡು. ನಡಿ ಪಟಪಟ್ನ. ಹೊಟ್ಲಿ ಕೆಲ್ಸ ಬೇರೆ ಅವ, ಅಡ್ಗ ಮಾಡ್ಬೇಕು, ಪಾತ್ರೆ ತೊಳಿಬೇಕು, ತಣ್ಣಗ ತೊಳಿಬೇಕು. ನಂಗೆ ಸಂಬಳ ಇಸ್ಕೊಟ್ರವ? ಅಯ್ಯೋ ಮಾಡದ್ದೆ, ಅದು ಸಂಬಳ ಅಲ್ಲಕ ಮಾಡದ್ದೆ. ಕೂಲಿ 150 ರೂಪಾಯಿ ಕೊಡ್ತಾರ. ಬರೀ 150 ರೂಪಾಯಿನ? ಇಲ್ಲ, ನೀನು ತಹಸೀಲ್ದಾರ್ ಕೆಲ್ಸಕ್ಕೆ ಬಂದಿದೆ ಅಲ್ಲ, ಅದಕ್ಕ ನಿಂಗೆ 10,000 ರೂಪಾಯಿ ಕೊಡ್ತಾರ. ಅಯ್ಯೋ ನಡಿ ಮಾಡದ್ದೆ. ಹೊಟ್ಲಿ ಕೆಲ್ಸ ಬಿದ್ದವ, ಸಂಬಳ ಕೊಟ್ಟಾರಂತ ಸಂಬಳನ ಇದಕ್ಕ ಹೆಂಗ ಇವಳು ನಂಗೆ ಗೇ ಕೊಡಂಗಾದ್ಲು. ಇವಳಿಗೆ ಅದು ಸಂಪಾದನೆ ಮಾಡ್ಕೊಟ್ರೆ ಸಾಯಂಕಾಲ ಇನ್ನೊಂದ್ 2 ಲಕ್ಷ ತಗೊಂಡು ಏನಾರು ಯಾವಾರ ಮಾಡ್ಕೋಬೋದು. ರಮಣ ಇವತ್ತು ಎಡಾಗತ್ತೀನಿ ಕಪ್ಪ. ದಿವ್ಯಾ ಬಿರ್ಬಿನ ಇರ್ತೀನಿ ಕನ್ನಡಿ. ಇವತ್ತು ಎಡಾಗತ್ತೀನಿ ಅಂತ ಹೇಳ್ಬಿಟ್ಟಾನಿ. ಇದ್ಯಾಕ ಕಾಲಕ್ ಬರ್ದೇನೆ ಕಾಲೇಜಿಗೆ ಕಡ್ದ್ಬಿಟ್ಟಿದೆ. ಸಾಕು ಕಣವ, ಬರೀ ಒಂದೇ ದಿನಕ್ಕೆ ಈ ಶಿಕ್ಷಣದ ಬೆಲೆ ಏನು ಅಂತಾನೂ ಗೊತ್ತಾಯ್ತು. ಜೊತೆಗೆ ನೀನ್ ಇಷ್ಟು ಕಷ್ಟಪಡ್ತೀಯ ಇದು ಗೊತ್ತಾಯ್ತು. ಇನ್ಮೇಲೆ ನೀನ್ ಬೇಡ ಅಂದ್ರೂ ಕಾಲೇಜ್ಗೆ ಹೋಗ್ತೀನಿ, ಚೆನ್ನಾಗೂ ಓದ್ತೀನಿ. ನಿನ್ ಕಷ್ಟ ಆಯ್ತಲ್ಲ, ಇದಕ್ಕೆಲ್ಲ ಒಂದು ಮುಕ್ತಿ ಕೊಡ್ತೀನಿ. ಹೋಗ್ಬರ್ತೀನಿ ಕಣವ. ಒಂದೇ ದಿನಕ್ಕೆ ಓದನ್ ಬೆಲೆ ಗೊತ್ತಾಗೋಯ್ತಾ ಕುಸು ನಿಂಗ? ಓದವ ಚೆನ್ನಾಗಿ ಓದಿ ದೊಡ್ಡ ವ್ಯಕ್ತಿ ಆಗವ.